ಮಹಾ ಷಡ್ಯಂತ್ರದ ಗ್ಯಾಂಗ್ ಖೆಡ್ಡಾಗೆ ಬೀಳಿಸಲು ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಮಹತ್ವದ ದಾಖಲೆ ವಶಕ್ಕೆ ಪಡೆದಿರುವ ಎಸ್ಐಟಿ ಅಧಿಕಾರಿಗಳು ಸೂತ್ರಧಾರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ತಡರಾತ್ರಿಯವರೆಗೂ ಶೋಧ. ಚೆನ್ನಯ್ಯನಿಗೆ ಸಂಬಂಧಿಸಿದ ವಸ್ತುಗಳ ವಶ. ಬುರುಡೆ ರಹಸ್ಯ ಬೆನ್ನತ್ತಿರುವ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮಧ್ಯರಾತ್ರಿಯವರೆಗೂ ತಿಮರೋಡಿ ಮನೆ ಶೋಧಿಸಿದ್ದಾರೆ. ಬುರುಡೆ ಹಿಂದಿರೋ ಸೂತ್ರಧಾರಿಗಳನ್ನ ಕೆಡ್ಡಕ್ಕೆ ಕೆಡವಲು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಡಿಯೋ ಆಡಿಯೋ ರೆಕಾರ್ಡ್ ಸಹಿತ ಹಲವು ದಾಖಲೆಗಳು ಎಸ್ಐಟಿಗೆ ಸಿಕ್ಕಿದ್ದು ಷಡ್ಯಂತ್ರದ ಗ್ಯಾಂಗ್ಗಾಗಿ ಬಲೆ ಬೀಸಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರದ ಗ್ಯಾಂಗ್ಗೆ ಬಲೆ ಬೀಸಿದ ಎಸ್ಐಟಿ ತಿಮರೋಡಿ ನಿವಾಸದಲ್ಲಿ ಮಹತ್ವದ ದಾಖಲೆಗಳು ವಶಕ್ಕೆ. ಚೆನ್ನಯ್ಯನ ಒಂದು ಆಂಡ್ರಾಯ್ಡ್ ಮೊಬೈಲ್, ಒಂದು ಹಳೆ ಕೀಪ್ಯಾಡ್ ಮೊಬೈಲ್ ತಿಮರೋಡಿ ಮನೆಯಲ್ಲಿ ಪತ್ತೆಯಾಗಿವೆ. ಜೊತೆಗೆ ಲಗೇಜ್ ಬ್ಯಾಗ್, ಬ್ಯಾಗ್, ಬಟ್ಟೆ ಸೇರಿ ಕೆಲ ದಾಖಲೆಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಎಲ್ಲ ವಸ್ತುಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಿರುವ ಅಧಿಕಾರಿಗಳು ವರದಿ ಬಳಿಕ ಷಡ್ಯಂತ್ರ ರೂಪಿಸಿದ ಬುರುಡೆ ಗ್ಯಾಂಗ್ಗೆ ಬಿಸಿ ನೀರು ಕಾಯಿಸಲಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಪತ್ತೆಯಾಗಿದ್ದು, ಹಾರ್ಡ್ ಡಿಸ್ಕ್ನಲ್ಲಿ ಚಿನ್ನಯ್ಯಗೆ ಸಂಬಂಧಿಸಿದ ಕೆಲವು ವಿಡಿಯೋಗಳು ಸಿಕ್ಕಿದೆ. ಹಾಗಾದ್ರೆ ಈ ಗ್ಯಾಂಗ್ ಏನೆಲ್ಲ ಮಾಡ್ತಿತ್ತು, ಯಾವ ರೀತಿ ಪ್ಲಾನ್ ಮಾಡ್ತಿತ್ತು ಅನ್ನೋ ಇನ್ಸೈಡ್ ಮಾಹಿತಿ ತೋರಿಸ್ತೀವಿ ನೋಡಿ. ಬೇರೆಯವರ ಮೊಬೈಲ್ ಬಳಸಿ ಗ್ಯಾಂಗ್ ಪ್ಲಾನ್ ಮಾಡಿತ್ತು ಎನ್ನಲಾಗಿದೆ. ಚಿನ್ನಯ್ಯ ಸೇರಿ ಇಡೀ ಟೀಮ್ ಒಂದೇ ಮೊಬೈಲ್ ಬಳಕೆ ಮಾಡುತ್ತಿತ್ತು ಎಂಬ ಶಂಕೆ ವ್ಯಕ್ತವಾಗಿದೆ. ಬುರುಡೆ ಗ್ಯಾಂಗ್ನ ಪ್ಲಾನ್ಗಳ ಚರ್ಚೆಗೆ ಒಬ್ಬರ ಮೊಬೈಲ್ ಬಳಸಿದ್ದು ಪ್ರಭಾವಿಗಳನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದ್ದು, ಕೆಲ ನಂಬರ್ಗಳನ್ನ ಟ್ರೇಸ್ ಮಾಡಲಾಗ್ತಿದೆ. ಮೊಬೈಲ್ ವಶಕ್ಕೆ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಇದರ ಜೊತೆಗೆ ಚಿನ್ನಯ್ಯ ಕೆಲ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡಿರೋದು ಬಯಲಾಗಿದೆ. ಸಂದರ್ಶನ ನೀಡಿರೋದಕ್ಕೆ ತಿಮರೋಡಿ ಮನೆ, ರಹಸ್ಯ ಕೊಠಡಿ, ತೋಟ, ಮೋಹನ್ ಶೆಟ್ಟಿ ಮನೆಯಲ್ಲಿ ಸಾಕ್ಷ್ಯ ಸಿಕ್ಕಿದೆ. ಹಲವು ಆಯಾಮದಲ್ಲಿ 25 ವಿಡಿಯೋ ಸಂದರ್ಶನ ಮಾಡಿಕೊಂಡಿದ್ದ ಗ್ಯಾಂಗ್ ಚಿನ್ನಯ್ಯ ಅರೆಸ್ಟ್ ಆದಾಗ ಯಾವ ವಿಡಿಯೋ ಬಿಡಬೇಕು, ಚಿನ್ನಯ್ಯ ಓಡಿ ಹೋದ್ರೆ ಯಾವ ವಿಡಿಯೋ ಬಹಿರಂಗಪಡಿಸಬೇಕು ಎಂಬ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತಂತೆ. ಹಾಗೆಯೇ ದೂರುದಾರ ಚಿನ್ನಯ್ಯ ಸತ್ತು ಹೋದ್ರೆ ಯಾವ ವಿಡಿಯೋ ರಿಲೀಸ್ ಮಾಡಬೇಕು, ಅತ್ಯಾಚಾರ ವಿಚಾರ ಬಂದಾಗ ಯಾವ ರೀತಿ ವಿಡಿಯೋ ಬಿಡಬೇಕು, ಕೇಸ್ನಲ್ಲಿ ಉಳಿದವರ ಹೆಸರು ಬಂದಾಗ ಯಾವ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ಪ್ರೀ ಪ್ಲಾನ್ ಮಾಡಿಕೊಂಡಿದ್ದ ಗ್ಯಾಂಗ್ ವಿವಿಧ ರೀತಿಯ ವಿಡಿಯೋ ಮಾಡಿಟ್ಟುಕೊಂಡು ಷಡ್ಯಂತ್ರ ರೂಪಿಸಿತ್ತು. ಈ ಬಗ್ಗೆ 25 ವಿಡಿಯೋಗಳ ಬಗ್ಗೆ ಎಸ್ಐಟಿ ತೀವ್ರ ತನಿಖೆ ನಡೆಸುತ್ತಿದೆ. ಸದ್ಯ ತಿಮರೋಡಿ ನಿವಾಸದಲ್ಲಿ ಸಿಕ್ಕಿರೋ ಎಲ್ಲಾ ದಾಖಲೆ ಸಂಗ್ರಹಿಸಿರುವ ಎಸ್ಐಟಿ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಬುರುಡೆ ಸೂತ್ರಧಾರಿಗಳಿಗೆ ಎಸ್ಐಟಿ ನೋಟಿಸ್ ನೀಡಿ ವಿಚಾರಣೆ ಕರೆಯುವ ಸಾಧ್ಯತೆ ಇದೆ. ನಿನ್ನೆ 5:30ಕ್ಕೆ ವಿಚಾರಣೆಗೆ ಬಂದಿದ್ದ ಸುಜಾತ ಭಟ್ ವಿಚಾರಣೆ ಇವತ್ತು ನಡೆಯಲಿದೆ. ಅನನ್ಯ ಭಟ್ ಕತೆಗೆ ಸುಜಾತ ಸಾಕ್ಷ್ಯ ಕೊಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ಹಿಂದೂ ಕ್ರೈಸ್ತರ ನಡುವೆ ದ್ವೇಷದ ಹೇಳಿಕೆ ಆರೋಪದಡಿ ಹೋರಾಟಗಾರ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, TV9.